ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಹಸ್ರಪಾತೆ ನಮಃ. ಓಂ ವಿಶೂಚಿರರ್ಯಾಯ ವಿಶೋವತಾರೀರ್ದಾಸೀಃ ಇಂದ್ರಜಾಮಯ ಉತ ಯೇ ಜಾಮಯೋರ್ವಾಚೀನಾಸೋ ವನುಷೋ ಯುಯುಜ್ರೆ ತ್ವಮೇಷಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 233ನೇ ಸಹಸ್ರಪಾತ್ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಸಹಸ್ರಪಾತ್ ಅನ್ನೋ ಶಬ್ದಕ್ಕೆ ಆಗುವಂಥ ಸಾಮಾನ್ಯ ಅರ್ಥಗಳನ್ನು ನೋಡೋಣ. ಪಾತ್ ಅಂದರೆ ಪಾದಗಳು, ಸಹಸ್ರ ಅಂದರೆ ಅನಂತ, ಅನಂತವಾದ ಪಾದಗಳುಳ್ಳವನು. ವಿಷ್ಣು ಸಹಸ್ರನಾಮ ಅಲ್ಲದೆ ಪುರುಷ ಸೂಕ್ತದಲ್ಲಿ ಕೂಡ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಭಗವಂತನನ್ನ ಅನಂತ ಪಾದವುಳ್ಳವನು. ಪಾದ ಅಂದರೆ ಕಾಲು ಆಗಬಹುದು, ಅವನ ಸ್ವರೂಪವೂ ಆಗಬಹುದು. ಈ ಅರ್ಥದಿಂದ ಸಹಸ್ರಪಾತ್ ಅಂತ ಕರೆಸ್ಕೊಂಡಿದ್ದಾನೆ ಭಗವಂತ. ಮತ್ತು ಸಹಸ್ರ ಅಂದರೆ ಸಮಸ್ತ ಈ ವಿಶ್ವವನ್ನು, ಪ ಅಂದರೆ ಕಾಪಾಡುವವನು, ಮತ್ತು ಪ್ರಳಯ ಕಾಲದಲ್ಲಿ ಹತ್ತಿ ತಿಂತಾನೆ. ಆದ್ದರಿಂದ ಕೂಡ ಸಹಸ್ರ ಪ ಅತ್ ಸಹಸ್ರಪಾತ್ ಹೀಗೆ ಅರ್ಥ ಆಗ್ತದೆ. ಮತ್ತು ಬೇರೆ ಬೇರೆ ಕೆಲವು ಅರ್ಥಗಳು ನಮಗೆ ತಿಳಿಸುವಂತೆ ಸಹಸ್ರ ಅಂದರೆ ಸಾವಿರಾರು ಐಹಿಕ ಮತ್ತು ಪಾರತ್ರಿಕ ಅಭೀಷ್ಟಗಳು. ಸಹಸ್ರ ಅಂದರೆ ಕೇವಲ ಸಾವಿರಾರು ಅಂತ ಇಷ್ಟೇ ಅರ್ಥ. ಸಾವಿರಾರು ಯಾವುದದು ಅಂದರೆ ಅಭೀಷ್ಟಗಳು. ಭಕ್ತರಿಗೆ ಆತ ಏನು ಅಭೀಷ್ಟಗಳನ್ನು ಕೊಡ್ತಾನೆ ಆ ಅಭೀಷ್ಟಗಳು, ಅವುಗಳನ್ನು ಕೊಟ್ಟು ಪಾತಿ ಕಾಪಾಡ್ತಾನೆ. ಆದ್ದರಿಂದ ಆತ ಸಹಸ್ರಪಾತ್. ಸಾವಿರಾರು ಶತ್ರು ಸೈನ್ಯಗಳನ್ನು ಬೀಳಿಸ್ತಾನೆ, ಧರಾಶಾಯಿಗಳನ್ನಾಗಿ ಮಾಡಿ ಸೋಲಿಸ್ತಾನಾದ್ದರಿಂದ ಕೂಡ ಆತನಿಗೆ ಸಹಸ್ರಪಾತ್ ಅಂತ ಹೀಗೆ ಹೇಳ್ತಾರೆ. ನಾನೀಗ ಆರಂಭದಲ್ಲಿ ಸಹಸ್ರಪಾತೇ ನಮಃ ಅಂತ ಹೇಳಿದೆ. ಸಹಸ್ರಪಾತೇ ನಮಃ ಅಂತನೂ ನಮಗೆ ಎಲ್ಲ ಕಡೆ ಕಾಣಿಸುವಂಥದ್ದು. ಕೆಲವು ಕಡೆ ಸಹಸ್ರ ಪದೇ ನಮಃ. ಮೂಲ ಸಹಸ್ರಪಾತ್ ಅನ್ನೋ ಶಬ್ದದ ಬಗ್ಗೆ ಏನು ವಿವಾದ ಇಲ್ಲ, ಆದರೆ ಅದರ ಚತುರ್ಥಿ ವಿಭಕ್ತಿ ಏಕವಚನ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ಎರಡು ಅಭಿಪ್ರಾಯಗಳು ನಮ್ಗೆ ಕಾಣಿಸ್ತವೆ. ಸಹಸ್ರಪಾತ್, ಸಹಸ್ರಪಾದೌ, ಸಹಸ್ರಪಾದ ಹೀಗೆ ಕಾಲು ಅಂತ ಅರ್ಥ ಇದ್ದಾಗ ಅಥವಾ ಸ್ವರೂಪ ಅಂತ ಅರ್ಥ ಇದ್ದಾಗ ಪಾತ್ ಪಾದೌ ಪಾದ, ಪದೇ ಪದ್ಭ್ಯಾಂ ಪದ್ಭ್ಯ ಚತುರ್ಥಿ ವಿಭಕ್ತಿ ಏಕವಚನ. ಆದ್ದರಿಂದ ಸಹಸ್ರ ಪದೇ ನಮಃ ಅಂತ ಹೀಗೆ ಭಗವಂತಾಚಾರ್ಯ ಅದನ್ನು ಹೇಳಿದ್ದಾರೆ. ಉಳಿದವರು ರಘುನಾಥ ಸ್ವಾಮಿಗಳು ಮೊದಲಾದವರೆಲ್ಲ ಸಹಸ್ರಪಾತೇ ನಮಃ, ಪಾತ್ ಪಾತೌ ಪಾತಃ, ಅದರ ಚತುರ್ಥಿ ವಿಭಕ್ತಿ ಪಾತೇ ಪಾದ್ಭ್ಯಾಂ ಪಾದ್ಭಿ ಅಂತ ಹೀಗೆ ಕಾಣಿಸ್ತದೆ. ಅದರಿಂದ ಸಹಸ್ರಪಾತೇ ನಮಃ ಅಂತ ಹೇಳಿದ್ದಾರೆ. ನಾವೀಗ ಪ್ರಕೃತ ನೋಡ್ತಾ ಇರುವಂತಹ ಸಹಸ್ರಪಾತ್ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂಥ ಬೃಹತಿ, ಆ ಬೃಹತಿ ಮಂತ್ರವನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಜೊತೆಗೆ ಇರುವಂತಹ ಅನೇಕ ಕಾಮಕ್ರೋಧಾದಿ ಶತ್ರುಗಳು, ಇವು ಅಂತಃಶತ್ರುಗಳು, ಅವಲ್ಲದೆ ಬಾಹ್ಯ ಶತ್ರುಗಳು, ಇವೇ ಎಲ್ಲ ಸಹಸ್ರ. ಇವುಗಳನ್ನ ಪಾತ್ ಆತ ನಾಶ ಮಾಡ್ತಾನಾದ್ರಿಂದ ಸಹಸ್ರಪಾತ್ ಅಂತ ಭಗವಂತನನ್ನು ಹೇಳಬೇಕು. ಆದ್ದರಿಂದ ಸಹಸ್ರಪಾತೇ ನಮಃ ಅಂತ ಚತುರ್ಥಿ ವಿಭಕ್ತಿ ಏಕವಚನ ಹೇಳೋದು ಉಚಿತವಾಗಿ ಕಾಣಿಸ್ತದೆ. ಸಹಸ್ರ ಪದೇ ನಮಃ ಅಂತ ಹೇಳಿದ್ರು ತಪ್ಪೇನಲ್ಲ, ಆದ್ರೆ ಅದಕ್ಕೆ ಪಾತೇ ನಮಃ ಅಂದ್ರೆ ಕಾಪಾಡುವ ಭಗವಂತನಿಗೆ ನಮಸ್ಕಾರ ಅಂತ ಅರ್ಥ. ಪದೇ ನಮಃ ಅಂದ್ರೆ ಕಾಲುಗಳುಳ್ಳಂತಹ ಅಥವಾ ಸ್ವರೂಪವುಳ್ಳಂತಹ ಭಗವಂತನಿಗೆ ನಮಸ್ಕಾರ ಅಂತ ಅರ್ಥ. ಹೀಗೆ ಅರ್ಥಗಳು ಬೇರೆ ಬೇರೆ ಆಗ್ತವೆ. ಹೀಗೆ ಈ ಶಬ್ದದ ಅರ್ಥವನ್ನ ನಾವು ನೋಡಿದ್ದೇವೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಬೃಹತಿ ಮಂತ್ರ ಏನಿದೆ, ಮೂಲ ಋಗ್ವೇದದ ಮಂತ್ರ, ಅದಕ್ಕೆ ಆಗುವಂತಹ ಅರ್ಥಗಳನ್ನ ನೋಡೋಣ. ವಿಶೂಚಿರರ್ಯಾಯ ವಿಶೋವತಾರಿರ್ದಾಸೀಃ ಇಂದ್ರ ಜಾಮಯ ಉತತೆ ಜಾಮಯೋ ಅಂತ ಹೀಗೆ ಈ ಮಂತ್ರ
ಬೃಹತಿ ಮಂತ್ರ ಪ್ರಾರಂಭ ಕಂಡಿದೆ. ಮೂಲ ಋಗ್ವೇದದ 6ನೇ ಮಂಡಲ, ಅಲ್ಲಿ 25ನೇ ಸೂಕ್ತ. ಇದಕ್ಕೆ ಬಾರ್ಹಸ್ಪತ್ಯ ಭರದ್ವಾಜರೇ ಋಷಿಗಳು. ಅಲ್ಲಿ 2ನೇ ಮಂತ್ರ ಆಭಿಸ್ಪೃಧೋ ಮಿಥತಿ ರಿಷ್ಯಣ್ ಅಂತ ಹೀಗೇನು ಮಂತ್ರ ಪ್ರಾರಂಭ ಕಂಡಿದೆ, ಆ 2ನೇ ಮಂತ್ರದ ಕೊನೆ ಭಾಗ ವಿಶೂಚಿರರ್ಯಾಯ ವಿಶೋವತಾರೀರ್ ದಾಸೀಹಿ ಅಂತ ಇಷ್ಟು ಭಾಗ. ಇದಲ್ಲದೆ 3ನೇ ಮಂತ್ರದ ಇಂದ್ರ ಜಾಮಯ ಉತತೆ ಜಾಮಯೋ ಅರ್ವಾಚೀನಾಸೋ ಮನುಷೋ ಯುಜ್ರೆ ತ್ವಮೇಶಾಂ ಇಷ್ಟು ಭಾಗ 3ನೇ ಮಂತ್ರದ್ದು. ಹೀಗೆ 2ನೇ ಮಂತ್ರ ಮತ್ತು 3ನೇ ಮಂತ್ರ ಮೂಲ ಋಗ್ವೇದದಲ್ಲಿ ಅವೆರಡನ್ನು ಸೇರಿಸಿ ಈ 233ನೇ ಬೃಹತಿ ಮಂತ್ರವನ್ನು ಪೋಣಿಸಿದ್ದಾರೆ. ಈಗ ನಾವು ಮೂಲ ಋಗ್ವೇದಕ್ಕೆ ವ್ಯಾಖ್ಯಾನ ಮಾಡಿದವರು ಏನೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡಬೇಕು. ಆಭಿಸ್ಪೃಧೋ ಮಿಥತಿಹಿ ಅನ್ನೋದೆಲ್ಲ ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದಿದೆ. ವಿಶೂಚೀಹಿ ಅರ್ಯಾಯ ವಿಶೋವತಾರೀರ್ ದಾಸೀಹಿ ಅಂತ ಈ ಭಾಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಥಗಳನ್ನ ನೋಡಬೇಕು. ವಿಶೂಚಿ ಅಂದ್ರೆ ಎಲ್ಲ ಕಡೆ ಇರುವಂಥವು ಅಂತ ಅರ್ಥ ಸಾಯಣಾಚಾರ್ಯ ಹೇಳ್ತಾರೆ. ದಾಸಿ ಅಂದ್ರೆ ದಾಸರು, ಕೆಲಸ ಮಾಡುವವರು, ಕಿಂಕರರು ಅಂತ ಅರ್ಥ ಅಲ್ಲ. ನಮ್ಮ ಧರ್ಮ ಕಾರ್ಯಗಳೇನಿವೆ ಅವುಗಳಿಗೆ ಧಕ್ಕೆ ತರುವಂಥವರು ಅಂತ ಅರ್ಥ. ಅಂತಹ ಸರ್ವಾಹ ವಿಷಃ ಎಲ್ಲ ಪ್ರಜೆಗಳನ್ನು ಕೂಡ, ಪ್ರಜೆಗಳು ಅಂದ್ರೆ ಜನರು, ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಧರ್ಮ ಕಾರ್ಯಗಳಿಗೆ ವಿಘ್ನ ತರುವಂತಹ ವ್ಯಕ್ತಿಗಳನ್ನ ನೀನು ನಾಶ ಮಾಡಬೇಕು. ಅರ್ಯಾಯ ಆರ್ಯಾಯ, ಆರ್ಯ ಅಂದ್ರೆ ಯಜ್ಞಾದಿ ಕರ್ಮಗಳನ್ನು ಮಾಡುವಂತಹ ಸಾತ್ವಿಕನಾದಂತಹ ಭಕ್ತ, ಯಜಮಾನ, ಅವನಿಗಾಗಿ ನೀನು ಈ ದುಷ್ಟಶಕ್ತಿಗಳನ್ನು ನಾಶ ಮಾಡಬೇಕು. ಇದು ಒಂದು ಸ್ವಲ್ಪ ಭಾಗದ ಅರ್ಥ. ಇಂದ್ರ ಜಾಮಯ ಉತತೆ ಜಾಮಯೋ ಅಂತ ಮುಂದಿದೆ. ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಜಾಮಯ ಅಂದ್ರೆ ಜ್ಞಾತಿ ರೂಪರಾದವರು ಅಂತ ಅರ್ಥ, ಸಂಬಂಧಿಗಳು ಅಂತ ಅರ್ಥ, ಸನ್ನಿಕೃಷ್ಟ ಅಂತ ಅರ್ಥ ಹೇಳ್ತಾರೆ ಸಾಯಣಾಚಾರ್ಯರು, ಸಮೀಪದಲ್ಲಿದ್ದವರು. ಅಜಾಮಿಗಳು ಅಂದ್ರೆ ದೂರ ದೇಶದಲ್ಲಿದ್ದಂಥವ್ರು. ಅಂಥ ಅರ್ವಾಚೀನರಾದವರು ಅಂದ್ರೆ ನಮಗೆ ಅಭಿಮುಖರಾಗಿರುವಂತಹ ಹಿಂಸಕರಾದಂತಹ ಶತ್ರುಗಳೇನಿದ್ದಾರೆ, ನಮಗೆ ತೊಂದರೆ ಕೊಡ್ಲಿಕ್ಕೆ ಉದ್ಯುಕ್ತರಾಗಿದ್ದಾರೆ, ಯೇಷಾಂ ಆ ಉಭಯ ವಿಧ ಶತ್ರುಗಳನ್ನು ಕೂಡ ನೀನು ನಾಶ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಋಗ್ವೇದದ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಅವರ ದೃಷ್ಟಿಯಲ್ಲಿ ಸಹಸ್ರ ಪದೇ ನಮಃ ಅಂತ ಚತುರ್ಥಿ ವಿಭಕ್ತಿ ನಾನೀಗಾಗಲೇ ಹೇಳಿದೆ. ಮತ್ತೆ ಈ ಸಹಸ್ರ ಪದೇ ನಮಃ ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ 233ನೇದ್ದು ಅವ್ರ ದೃಷ್ಟಿಯಲ್ಲಿ. ನಮ್ಮ ದೃಷ್ಟಿಯಲ್ಲಿ 233ನೇದ್ದು. ಸ್ಥಿತಾಭಿರೂಷು ವೃತ್ರಹತ್ಯೆ ವೀರ್ನ ಏಭಿರ್ಶ್ಚ ವಾಜೇಹಿ ಮಹಾನ್ ನ ಉಗ್ರ ಆಭಿಸ್ಪೃಧೋ ಮಿತತೀರರಿಷ್ಯನ್ನ ಮಿತ್ರಸ್ಯ ಅಂತ ಬೃಹತಿ ಮಂತ್ರ. ಬೃಹತಿ ಮಂತ್ರ ಸಂಖ್ಯೆಯೂ ವ್ಯತ್ಯಾಸ ಕಂಡಿದೆ. ಅದರದೇ ಬೃಹತಿ ಮಂತ್ರದ ಸ್ವರೂಪವೂ ಕೂಡ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆನೇ ಇದೆ. ಅವರ ದೃಷ್ಟಿಯಲ್ಲಿ ವಿಶೂಚಿಹಿ ಅರ್ಯಾಯ ವಿಶೋವತಾರೀರ್ ದಾಸೀಹಿ ಇದಕ್ಕೇನು ಅರ್ಥ ಈಗ ನೋಡಬೇಕು. ವಿಶೂಚಿ ಅಂದ್ರೆ ವಕ್ರಗತಿ ಉಳ್ಳವರು, ವಕ್ರವಾದ ಬುದ್ಧಿ ಉಳ್ಳವರು ಅಂತ ಅರ್ಥ. ಅದು ಭಗವಂತಾಚಾರ್ಯ ಹೇಳೋದು. ದಾಸೀಹಿ ಅಂದ್ರೆ ದಾಸಭೂತರಾದವರು, ಸೇವಕರು ಅನ್ನೋ ಅರ್ಥವನ್ನೇ ಅವ್ರು ಇಟ್ಕೊಂಡಂತೆ ಕಾಣಿಸ್ತದೆ. ಅಂಥ ದುರ್ಜನ ಪಕ್ಷಪಾತಿಗಳಾದಂತಹ ವ್ಯಕ್ತಿಗಳನ್ನ ಅವತಾರೀಹಿ ನೀನು ನಾಶ ಮಾಡಿದ್ದಿ ಅಂತ ಹಿಂದಿನವರು ಅರ್ಥ ಇಟ್ಕೊಂಡಿದ್ರೆ, ಈಗ ಅರ್ಥ ಹೇಳ್ತಾರೆ ಭಗವಂತಾಚಾರ್ಯರು. ಇಲ್ಲಿ ದಾಸರು ಅಂದ್ರೆ ಧರ್ಮ ಕಾರ್ಯಕ್ಕೆ ಸಹಾಯ ಮಾಡುವಂತಹ ಕಿಂಕರರು. ಅವರು ವಿಶ್ವಗಂಚಮಾನಾಹ, ಎಲ್ಲ ಕಡೆ ಆ ಸಂಭ್ರಮದಿಂದ ಯಜ್ಞ ಭೂಮಿಯಲ್ಲಿ ಓಡಾಡ್ತಾ ಇರ್ತಾರೆ. ಅಂಥವರನ್ನ ನೀನು ನಿನ್ನ ಭಕ್ತನಿಗಾಗಿ ಕೊಟ್ಟಿದ್ದಿ. ಭಕ್ತನಿಗೆ ಅವನು ಯಜ್ಞ ಮಾಡ್ಲಿಕ್ಕೆ ಹೊರಟಾಗ ಅನೇಕ ಜನ ಸಹಾಯಕರು, ದಾಸರು ಅವನಿಗೆ ಬೇಕಾಗ್ತಾರೆ.
ಆ ದಾಸರನ್ನೆಲ್ಲ ಅವನಿಗೆ ಕೊಟ್ಟು ಅವನ ಯಜ್ಞ ಸಾಂಗ ಆಗುವಂತೆ ಮಾಡಿದ್ದಿ. ಇದು ಭಗವಂತಾಚಾರ್ಯ ಹೇಳುವ ಅರ್ಥ. ಜಾಮಿಗಳು ಅಂದ್ರೆ ಸಾಯಣಾಚಾರ್ಯ ಹೇಳಿದ ಅರ್ಥ, ಇವರು ಹೇಳಿದ ಭಗವಂತಾಚಾರ್ಯ ಹೇಳಿದ ಅರ್ಥ ಎಲ್ಲ ಒಂದೇ ಇದೆ. ಸಹಜಾತಾಹ ಸಮಾನ ಕುಲದಲ್ಲಿ ಹುಟ್ಟಿದವರು. ಅಜಾಮಿಗಳು ಅಂದ್ರೆ ವಿಜಾತೀಯ ಕುಲದಲ್ಲಿ ಹುಟ್ಟಿದವರು. ಈ ಜಾಮಿ ಅನ್ನೋದಕ್ಕೆ ನಾನು ಮುಂದೆ ಇನ್ನೂ ಅರ್ಥವನ್ನು ಸ್ಪಷ್ಟಪಡಿಸೋನಿದ್ದೇನೆ. ಆವಾಗ ಅದರ ಅರ್ಥ ಸ್ಪಷ್ಟಪಡಿಸಿದ ಬಳಿಕನೇ ಆ ಜಾಮಿ ಅನ್ನೋ ಶಬ್ದದ ಅರ್ಥ ಪೂರ್ಣ ತಿಳಿಯುತ್ತದೆ. ಈಗ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದನ್ನು ಹೇಳ್ತೇನೆ ಅಷ್ಟೆ. ಅರ್ವಾಚೀನ ಅಂದ್ರೆ ನೀಚರು ಅಂತ ಅರ್ಥ. ವನುಷಃ ಕ್ರೋಧಿನಃ, ನಮ್ಮ ಬಗ್ಗೆ ಕ್ರೋಧವನ್ನ ಕಾರುವವರು. ಅಂಥ ಶತ್ರುಗಳು ಈಗ ನಮಗೆ ಪೀಡೆಗಾಗಿ ಉದ್ಯುಕ್ತರಾಗಿದ್ದಾರೆ. ನೀನು ಅವರೆಲ್ಲರನ್ನು ನಾಶಪಡಿಸಬೇಕು. ಇದು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಹೀಗೆ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದಂತಹ ಅರ್ಥಗಳನ್ನ ನಾವು ನೋಡಿದ್ದೇವೆ. ಇನ್ನು ಸಂಪಾದಿತವಾದ ಮಂತ್ರಕ್ಕೆ ಅರ್ಥಗಳನ್ನು ನೋಡಬೇಕು. ರಘುನಾಥ ಸ್ವಾಮಿಗಳು ಹೇಳ್ತಾರೆ, ಹೇ ಇಂದ್ರ, ವಿಷೂಚೀಹಿ ಅಂದ್ರೆ ಸರ್ವತೋ ವಕ್ರಗತೀಹಿ, ವಕ್ರವಾದ ನಡೆ ನುಡಿ ಉಳ್ಳವರು ಅಂತ ಅರ್ಥ. ದಾಸಿ ಅನ್ನುವ ಶಬ್ದಕ್ಕೆ ಕರ್ಮಣಾಂ ಉಪಕ್ಷಯ ಕರ್ತ್ರೀಹಿ, ಸಾಯಣಾಚಾರ್ಯ ಹೇಳಿದ ಅರ್ಥವನ್ನೇ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ವಿಷೂಚಿ ಅನ್ನೋ ಒಂದು ಶಬ್ದಕ್ಕೆ ಮಾತ್ರ ಸರ್ವತೋ ವಿದ್ಯಮಾನ, ಎಲ್ಲ ಕಡೆ ಇರುವಂತಹ ಅಂತ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ರೆ, ಇವರು ವಕ್ರಗತಿ ಉಳ್ಳವರು ಅಂತ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಮುಂದೆ ಅಲ್ಲಿ ವಿಶ್ವಾಹ ಅಂತ ಒಂದು ಶಬ್ದವನ್ನ ಇಟ್ಕೊಂಡಿದ್ದಾರೆ ಅವರು. ಆ ವಿಶ್ವಾಹ ಅನ್ನೋ ಶಬ್ದ ಎಲ್ಲ ಹಿಂದಿನ ಮಂತ್ರದಿಂದ ಬಂದದ್ದು. ಆಭಿರ್ವಿಶ್ವ ಅಭಿಯುಜ ಅಂತ. ಆ ಸಮಸ್ತ ಅಂದ್ರೆ ಸಹಸ್ರ ಸಂಖ್ಯಾಕರಾದಂತಹ ಎಲ್ಲಾ ಪ್ರಜೆಗಳನ್ನು ಕೂಡ, ಅಂಥ ದುಷ್ಟರಾದಂತಹ ಪ್ರಜೆಗಳನ್ನ, ಯಾಕೆಂದ್ರೆ ಅವರು ಈ ಆರ್ಯ ನಿನ್ನ ಭಕ್ತನಾದ ಸಾಧಕ ಏನು ಕರ್ಮ ಮಾಡ್ಲಿಕ್ಕೆ ಹೊರಟಿದ್ದಾನೆ ಆ ಕರ್ಮದ ನಾಶಕ್ಕಾಗಿರುವಂಥವ್ರು. ಆ ಸಾಧಕನ ರಕ್ಷಣೆಗಾಗಿ, ನಿನ್ನ ಭಕ್ತನ ರಕ್ಷಣೆಗಾಗಿ ಆ ಎಲ್ಲ ದುಷ್ಟರನ್ನು ನೀನು ಅವತಾರೀಹಿ ಅಂದ್ರೆ ನಾಶ ಮಾಡ್ತಿ. ಹಿಂದೆನೂ ನಾಶ ಮಾಡಿದ್ದಿ, ಈಗಲೂ ನಾಶ ಮಾಡಬೇಕು ಅಂತ ಅರ್ಥ. ನಾಶ ಮಾಡಬೇಕು ಅನ್ನುವ ಅರ್ಥ ಸಾಯಣಾಚಾರ್ಯ ಹೇಳಿದ ಅರ್ಥನೇ ಇದೆ. ಇನ್ನು ಜಾಮಯ ಅಂದ್ರೆ ಇದು ಇಕಾರಾಂತವಾದ ಶಬ್ದ. ಜಾಮಿವತ ಸಹ ಸ್ಥಿತಾಹ, ಸಹೋದರರಂತೆ ಜೊತೆಗಿರುವಂಥವ್ರು, ಮತ್ ಅಂತ ಕೆಲವು ಶತ್ರುಗಳು. ಅಜಾಮಯ ದೂರದಲ್ಲಿರುವಂಥ ಕೆಲವು ಶತ್ರುಗಳು. ಅರ್ವಾಚೀನರು ಅಂದ್ರೆ ಅಧಮರು ಅನ್ನೋ ಅರ್ಥವನ್ನು ಬರೀತಾರೆ ರಘುನಾಥ ಸ್ವಾಮಿಗಳು. ಅರ್ವಾಚೀನ ಅನ್ನೋ ಶಬ್ದಕ್ಕೆ ನಮಗೆ ಅಭಿಮುಖರು ಅನ್ನೋ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದ್ರು. ವನುಷಃ ಹಿಂಸಕಾಹ, ನಮ್ಮನ್ನು ಹಿಂಸೆ ಮಾಡ್ಲಿಕ್ಕಾಗಿ ಯಾರು ಯುಯುಜ್ರೆ ಉದ್ಯುಕ್ತರಾಗಿದ್ದಾರೆ. ತೇಷಾಂ ಉಭಯವಿಧ ಶತ್ರುನಾಂ, ಆ ಎಲ್ಲಾ ಶತ್ರುಗಳ ಕರ್ಮಗಳನ್ನ ನೀನು ನಾಶ ಮಾಡಬೇಕು. ಕರ್ಮಗಳನ್ನ ಅಂತ ಅವರು ಅಧ್ಯಾಹಾರ ಮಾಡಿದಂತೆ ಕಾಣಿಸ್ತದೆ. ಒಳಗಿನ ಹೊರಗಿನ ಎಲ್ಲಾ ಶತ್ರುಗಳ ಕರ್ಮಗಳನ್ನು ನೀನು ನಾಶಪಡಿಸಬೇಕು ಅಂತ ಇಷ್ಟಾರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳಿದ್ದು. ಸಹಸ್ರಪಾತ್ ಅಂತಿದೆಯಲ್ಲ, ಸಹಸ್ರ ಅಂದ್ರೆ ಸಾವಿರ ಅಂತಷ್ಟೇ ಅರ್ಥ ಅಲ್ಲ, ಬಹುಸಂಖ್ಯಾಕ ಅಂತ ಅರ್ಥ. ಅಂಥ ಪ್ರಜೆಗಳನ್ನ, ವ್ಯಕ್ತಿಗಳನ್ನ ಪಾತಯತಿ ಬೀಳಿಸ್ತಾನೆ, ಸೋಲಿಸ್ತಾನ. ಆದ್ದರಿಂದ ಭಗವಂತನಿಗೆ ಸಹಸ್ರಪಾತ್ ಅಂತ ಹೆಸರು. ಇದು ಸಹಸ್ರಪಾತ್ ಅನ್ನೋ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಆ ಒಂದು ನಾಮದ ಅರ್ಥ. ಅದನ್ನೇ ಈ ಬೃಹತಿ ಮಂತ್ರ ಕೂಡ ಹೇಳಿದೆ, ವಿಶ್ವಾಹ ಅವತಾರೀಹಿ ಅಂತ. ಅಲ್ಲಿ ವಿಶ್ವಾಹ ಅನ್ನೋದು ಈ ನಾಮದಲ್ಲಿ ಇಲ್ಲ, ನಾವೀಗ ನೋಡ್ತಿರೋ ನಾಮದಲ್ಲಿ ಇಲ್ಲ, ಆದ್ರೆ ಹಿಂದಿನ ನಾಮದಿಂದ ತಗೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಅವತಾರೀಹಿ ಅಂದ್ರೆ ಬೀಳಿಸ್ತಿ, ನಾಶ ಮಾಡುತ್ತೆ ಅಂತ ಅರ್ಥ. ಹೀಗೆ ಎಲ್ಲರೂ ಹೇಳಿದಂತಹ ಅರ್ಥಗಳನ್ನ ನಾವು ನೋಡಿ ಆಯ್ತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ, ಕೆಲವು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೇನೆ, ಮತ್ತೆ ಅನ್ವಯ ಕ್ರಮ ಸ್ವಲ್ಪ ಭಿನ್ನವಾಗಿದೆ. ಅದನ್ನೀಗ ನೋಡಬೇಕು. ಹೇ ಇಂದ್ರ ಅಂತ ಪರಮೇಶ್ವರನಾದ ಭಗವಂತನಿಗೆ ಸಂಬೋಧನೆ. ಜಾಮಯ ಅಂದ್ರೆ ಜಾಮಿ ಅನ್ನೋ ಶಬ್ದಕ್ಕೆ ಸಹೋದರ ಅಥವಾ ಸಹೋದರಿ, ಒಡ ಹುಟ್ಟಿದವರು ಹೀಗರ್ಥ. ಆ ಸಹೋದರರಂತೆ ಅಥವಾ ಸಹೋದರಿಯಂತೆ ಸಮೀಪದಲ್ಲಿರುವಂಥವರು
ಇದು ಜಾಮಯ ಅಂತ ಅನ್ನೋದಕ್ಕೆ ಅರ್ಥ. ಅಜಾಮಯ ಅಂದರೆ ಸಮೀಪದಲ್ಲಿರುವಂಥವರಲ್ಲ, ದೂರದಲ್ಲಿರುವಂಥವ್ರು. ಅರ್ವಾಚೀನಾಹ ಅಂದರೆ ಅರ್ವಾಚೀನಾಸಹ ಅಂತ ಶಬ್ದ ಮೂಲದಲ್ಲಿ. ಅದಕ್ಕೆ ಅರ್ವಾಚೀನಾಹ ಅಂತ ನಾವು ನೋಡುವ ವ್ಯಾಖ್ಯಾನಗಳಲ್ಲಿ ಲೌಕಿಕ ಸಂಸ್ಕೃತದಲ್ಲಿ ಅದಕ್ಕೆ ಶಬ್ದ. ಅದಕ್ಕೆ ಅಧಮರು ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯ ಇಟ್ಕೊಂಡಿದ್ದಾರೆ. ನಾನು ಸಾಯಣಾಚಾರ್ಯ ವ್ಯಾಖ್ಯಾನ ಅನುಸರಿಸಿ ನಮಗೆ ಅಭಿಮುಖರಾದವರು, ಇಂಥ ಇಬ್ಬರೂ ಶತ್ರುಗಳು ನಮಗೆ ಅಭಿಮುಖರಾಗಿದ್ದಾರೆ. ವನುಷಃ ಅಂದರೆ ಹಿಂಸಕಾಹ, ನಮ್ಮನ್ನು ಹಿಂಸೆ ಪಡಿಸ್ಲಿಕ್ಕಾಗಿ ಬಂದಿದ್ದಾರೆ. ಹಿಂಸಕಾಹ ಶತ್ರವಃ, ಅವರು ಯುಯುಜ್ರೆ ಉದ್ಯುಕ್ತರಾಗಿದ್ದಾರೆ. ಈ ತ್ವಮೇಷಾಂ ಅಂತ ಮೂಲ ಮಂತ್ರದಲ್ಲಿ, ಋಗ್ವೇದದ ಮಂತ್ರದಲ್ಲೂ ಇದೆ, ಮತ್ತೆ ನಾವೀಗ ನೋಡ್ತಿರುವ ಬೃಹತಿ ಮಂತ್ರದಲ್ಲೂ ಇದೆಯಲ್ಲ. ಆ ತ್ವಮೇಷಾಂ, ಭಗವಂತನೇ ತ್ವಂ ನೀನು, ಯೇಷಾಂ ಈ ದುಷ್ಟರ ಶತ್ರುಗಳ ಕರ್ಮಗಳನ್ನು ನಾಶಪಡಿಸಬೇಕು ಅಂತ ಕರ್ಮಗಳಂತ ಅಧ್ಯಯನ ಮಾಡ್ಕೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಮತ್ತೆ ನಾಶಪಡಿಸಬೇಕು ಅಂತ ಅನ್ನೋದನ್ನ ಇದೇ ಮಂತ್ರದಲ್ಲಿರೋದನ್ನು ಇನ್ನೊಂದು ಬಾರಿ ಆವರ್ತನ ಮಾಡ್ಕೊಂಡಿದ್ದಾರೆ. ನಾನು ಇಡೀ ಮಂತ್ರದಲ್ಲಿ ತ್ವಮೇಷಾಂ, ಅಲ್ಲಿ ಯೇಷಾಂ ಅಂತ ಏನಿದೆ, ಯಚ್ಛಬ್ದ ಮತ್ತು ತಚ್ಛಬ್ದ, ಯಚ್ಛಬ್ದ ಮತ್ತು ಅಥವಾ ಅದಸ್ ಶಬ್ದ, ಯಾರೋ ಅವರು ಅಥವಾ ಯಾರೋ ಇವರು ಅಂತ ಹೀಗೆ ನಾವೇನು ಕನ್ನಡದಲ್ಲೂ ಹೇಳ್ತಿರ್ತೀವಿ. ಯೇ ಅಜಾಮಯ, ಯೇ ಜಾಮಯ ಉತ ಯೇ ಅಜಾಮಯ ಅಂತ ಎರಡು ಕಡೆ ಬಂತು. ಸಮೀಪದಲ್ಲಿರುವ ಶತ್ರುಗಳು ಅಥವಾ ದೂರದಲ್ಲಿರುವ ಶತ್ರುಗಳು ಏನಿದ್ದಾರೆ, ಯೇಷಾಂ ಇವರ, ಈ ಶತ್ರುಗಳ ಅಂತ ಹೀಗಿದನ್ನ ಇಡೀ ಶ್ಲೋಕವನ್ನ ಒಂದೇ ಅನ್ವಯದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಯೇಷಾಂ ಈ ಶತ್ರುಗಳ, ಈ ಶತ್ರುಗಳಿಗೆ ಸಂಬಂಧಪಟ್ಟಂಥ ಕೆಲವರು ಅನುಯಾಯಿಗಳಿದ್ದಾರೆ, ಪರಿವಾರದವರಿದ್ದಾರೆ. ಶತ್ರುಗಳು ಮಾತ್ರ ಬಂದಿರೋದು ನಮ್ಗೆ ತೊಂದರೆ ಕೊಡ್ತಿರುವವರಲ್ಲ, ಅವ್ರ ಜೊತೆಗಿರುವಂತಹ ಅನೇಕ ಜನ ಪರಿವಾರದವರು ಕೂಡ ಇದ್ದಾರೆ. ಅವರಂಥವರು ವಿಷೂಚೀಹಿ, ವಕ್ರವಾದ ಬುದ್ಧಿ ಉಳ್ಳವರು, ಸರ್ವತ್ರ ಇರುವಂಥವರು ಅಂತ ಸಾಯಣಾಚಾರ್ಯ ಅರ್ಥ ಹೇಳಿದ್ದಾರೆ, ನೋಡಿದೆವು. ದಾಸಿಗಳು ಅಂದ್ರೆ ಯಜ್ಞಾದಿ ಕರ್ಮವನ್ನು ನಾಶ ಮಾಡುವವರು ಅನ್ನೋ ಅರ್ಥವನ್ನೇ ಸಾಯಣಾಚಾರ್ಯ ಹೇಳಿದ್ದನ್ನೇ ನಾನು ಇಟ್ಕೊಂಡಿದ್ದೇನೆ. ಅದು ದಸು ಉಪಕ್ಷಯೇ ಅಂತ ಧಾತು, ನಾಶ ಮಾಡುವವರು ಅಂತ ಅದರ ಅರ್ಥ. ಆ ದಸು ಉಪಕ್ಷಯೇ ಅಂತೇನು ಧಾತು ಇದೆ, ಅದರ ಮೂಲಕ ದಾಸರು ಅಂದ್ರೆ ಕಿಂಕರರು, ಸೇವಕರು ಅಂತ ಒಂದು ಅರ್ಥ ಇದೆ. ಅದಲ್ಲದೆ ದಾಸರು ಅಂದ್ರೆ ಕಳ್ಳರು ಅಂತನೂ ಒಂದು ಅರ್ಥ ಇದೆಯಲ್ಲ, ಆ ಅರ್ಥ ಬರುವುದು ಈ ಒಂದು ಧಾತುವಿನಿಂದಲೇ. ಯಾರು ನಾಶ ಮಾಡ್ತಾರೋ ಅವರು ಅಂತ ಅದರ ಅರ್ಥ. ಉಪಕ್ಷಯ ಅಂದ್ರೆ ಹಾಳುಗೆಡುವುದು. ಅಂತಹ ವಿಷಃ ಪ್ರಜೆಗಳನ್ನ ಅಂದ್ರೆ ಜನರನ್ನ ತ್ವಂ ನೀನು ನಾಶಪಡಿಸಿದ್ದಿ. ಯಾರಿಗಾಗಿ? ಆರ್ಯಾಯ, ಯಜ್ಞಾದಿ ಕರ್ಮಗಳನ್ನು ಮಾಡುವ ಸಾತ್ವಿಕ ಭಕ್ತನಿಗಾಗಿ, ಅವನ ರಕ್ಷಣೆಗಾಗಿ. ಅವತಾರಿಹಿ ವಿನಾಶಯ ಅಂದ್ರೆ ನಾಶಪಡಿಸಿದ್ದಿ ಅಂತ ಅದರ ತಾತ್ಪರ್ಯ. ಹೀಗೆ ಏಕಾನ್ವಯ ಮಾಡ್ಕೊಂಡಿದ್ದೀನಿ ನನ್ನ ಅರ್ಥದಲ್ಲಿ. ಬೇರೆ ಮಂತ್ರದಿಂದ ಅಧ್ಯಾಹಾರ ಮಾಡಿಕೊಳ್ಳುವ ಅಗತ್ಯ ಇಲ್ಲದಂತೆ ಇಡೀ ಮಂತ್ರವು ಕೂಡ ಒಂದೇ ಅನ್ವಯದಲ್ಲಿ ಸೇರಿ ಹೋಗುವಂತೆ ಮಾಡ್ಕೊಂಡಿದ್ದೇನೆ. ಇಲ್ಲಿ ಜಾಮಿ ಅಂತಿದೆಯಲ್ಲ, ಜಾಮಿ ಅಂದ್ರೆ ಸಹೋದರರು ಅಂತ ಅರ್ಥ ಇದೆ, ಕೋಶದಲ್ಲಿ ಈಗ ಉಪಲಬ್ಧ ಇದ್ದೇ ಇದೆ. ಅದೇನು ಕೇವಲ ವೈದಿಕ ಶಬ್ದ ಮಾತ್ರ ಏನಲ್ಲ. ಸಹೋದರರು ಅಥವಾ ಸಂಬಂಧಿಗಳು, ಸಹೋದರರು ಅಂದ್ರೆ ಗಂಡಸರು ಮಾತ್ರ ಅಲ್ಲ, ಹೆಂಗಸೂ ಆಗಬಹುದು. ಸಹೋದರ ಅಥವಾ ಸಹೋದರಿ ಅಥವಾ ರಕ್ತ ಸಂಬಂಧಿಗಳು ಅಂತ ಅರ್ಥವನ್ನು ಕೋಶದಲ್ಲಿ ಹೇಳ್ತಾರೆ. ಹೀಗೆ ಸಹೋದರರು ಅಥವಾ ಸಂಬಂಧಿಗಳು, ಅಥವಾ ಅಜಾಮಿಗಳು ಅಂದ್ರೆ ಅಸಹೋದರರು ಅಥವಾ ಅಸಂಬಂಧಿಗಳು. ಇಂಥವರೆಲ್ಲರೂ ಕೂಡ ನಮ್ಮನ್ನ ಈ ಸಂಸಾರದಲ್ಲಿ ಹಿಂಸಿಸ್ತಾ ಇದ್ದಾರೆ, ತೊಂದರೆಗೆ ಈಡು ಮಾಡಿದ್ದಾರೆ. ಅವರನ್ನು, ಅವರ ಅನುಯಾವರ್ತಿಗಳಾದಂಥವರನ್ನು ಈ ಪರಮೇಶ್ವರನಾದ ಇಂದ್ರ ನಾಶಪಡಿಸ್ತಾನೆ. ಇದು ನಾವಲ್ಲಿ ತಿಳ್ಕೊಳ್ಬೇಕಾದ ಅರ್ಥ. ಆ ದುಷ್ಟರ ಕರ್ಮಗಳನ್ನು ನಾಶಪಡಿಸಬೇಕು ಅಂತೇನು ಹೇಳಬೇಕಾಗಿಲ್ಲ, ಆ ದುಷ್ಟರನ್ನೇ ನಾಶಪಡಿಸು, ದುಷ್ಟರ ಅನುಯಾಯಿಗಳನ್ನು ನಾಶಪಡಿಸು ಅಂತ ಭಗವಂತನ ಸನ್ನಿಧಾನದಲ್ಲಿ ಭಕ್ತನ ಪ್ರಾರ್ಥನೆ. ಈ ಜಾಮಿ ಅಂತ ಶಬ್ದ ಇದೆಯಲ್ಲ, ಜಾಮಿ ಅನ್ನೋ ಶಬ್ದವನ್ನ ನಾವೀಗಾಗಲೇ ಸಹೋದರ ಅಥವಾ ಸಹೋದರಿ, ಒಡ ಹುಟ್ಟಿದವರು ಅಂತ ಅರ್ಥದಲ್ಲಿ ನೋಡಿದ್ವಿ. ಈ ಜಾಮಿ ಅನ್ನೋ ಶಬ್ದವನ್ನ ನಾವು ಉಪನಿಷತ್ನಲ್ಲಿ ಕೂಡ ಬಂದಿರುವಂತೆ ಸ್ವಲ್ಪ ನೋಡಿದರೆ, ಅದಕ್ಕೆ ಸಮಾನಾರ್ಥಕವಾದ ಮತ್ತೊಂದು ಶಬ್ದವನ್ನು ನೋಡಿದರೆ, ಆ ಒಡ ಹುಟ್ಟಿದ ಶತ್ರುಗಳು ನಮ್ಗೆ ಹೇಗೆ ಪೀಡೆ ಕೊಡ್ತಾರೆ, ಮತ್ತೆ
ಅವರನ್ನು ನಾವು ನಿವಾರಿಸಿಕೊಳ್ಳುವುದು ಹೇಗೆ ಅನ್ನೋದೆಲ್ಲ ನಮಗೆ ಉಪನಿಷತ್ತುಗಳ ಮೂಲಕನೇ ಸಿಗ್ತದೆ. ಬೇರೆ ವೈದಿಕ ಪ್ರಕರಣಗಳಲ್ಲೂ ಅದು ಬಂದಿರಬಹುದು. ನಮಗೆ ಉಪನಿಷತ್ನಲ್ಲಿ ಬಂದದ್ದನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಅವಕಾಶ ಈಗ ಆಗಿದೆ ಅಷ್ಟೆ. ತೈತರೀಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಪ್ರಿಯೇಣಂ ಮ್ರಿಯಂತೆ ದ್ವಿಷಂತಸ್ಸ ಪತ್ನಾಹ ಪ್ರಿಯೇ ಪ್ರಿಯಾ ಭ್ರಾತೃವ್ಯಾ ಅಂತ ಹೀಗೊಂದು ಮಂತ್ರ ಇದೆ. ಪ್ರಿಯೇ ಅಪ್ರಿಯಾ ಭ್ರಾತೃವ್ಯಾ. ನಮ್ಮ ಸುತ್ತಮುತ್ತಲೂ ಕೂಡ ಅಪ್ರಿಯರಾದಂಥ ಈ ಒಡ ಹುಟ್ಟಿದಂತಹ ಶತ್ರುಗಳಿದ್ದಾರೆ. ಪರಿ ಅಂದರೆ ಪರಿತಃ ವರ್ತಮಾನ, ಅಪ್ರಿಯ ಅಂದರೆ ಅಪ್ರಿಯಕಾರಿಗಳಾದವರು. ಅವ್ರು ಯಾರು ಅಂದರೆ ಕಾಮಕ್ರೋಧಾದ್ಯಾ ಅಂತಃಶತ್ರವ. ಆ ವ್ಯಾಖ್ಯಾನದಲ್ಲಿ ನಮ್ಗೆ ಕಾಣಿಸೋದು ಹೀಗೆ: ಕಾಮ ಕ್ರೋಧ ಮೊದಲಾದ ಶತ್ರುಗಳು. ಈಗಿನ ವೇದ ಮಂತ್ರಗಳಲ್ಲಿ ಈಗ ನಾವೇನು ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಮಂತ್ರ ನೋಡ್ತಾ ಇದ್ದೇವೆ, ಅಲ್ಲಿ ಕಾಮಕ್ರೋಧಾದಿಗಳಂತೂ ನೇರವಾಗಿ ನಮ್ಗೆ ಕಂಡು ಬಂದಿಲ್ಲ, ವ್ಯಾಖ್ಯಾನದಲ್ಲೂ ಕಂಡು ಬಂದಿಲ್ಲ. ಆದರೆ ಉಪನಿಷತ್ತುಗಳು ಮಾತುಗಳನ್ನು ನೋಡಿದರೆ ಕಾಮಕ್ರೋಧಾದಿ ಅಂತಃಶತ್ರುಗಳು ಮತ್ತು ಹೊರಗಿನ ಶತ್ರುಗಳು ಅಂತ ಹೀಗೆ ಅರ್ಥ ಕಂಡು ಬರ್ತದೆ. ಈ ಅಂತಃಶತ್ರುಗಳೆಲ್ಲರೂ ಕೂಡ ಮ್ರಿಯಂತೆ ಹೊಂದಿಬಿಡ್ತಾರೆ ಅಂತ ಅಲ್ಲಿ ಮೊದಲನೇದಾಗಿ ತೈತರೀಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಕಂಡು ಬಂದಿದೆ. ಅಂಥ ಆ ಶತ್ರುಗಳು ಹೇಗೆ ನಾಶ ಹೊಂದುತ್ತಾರೆ? ಭಗವಂತನನ್ನ ಈ ಪ್ರತಿಷ್ಠಾ ಅಂತ ಉಪಾಸನೆ ಮಾಡ್ಬೇಕಂತ. ತತ್ ಪ್ರತಿಷ್ಠೇತ್ಯುಪಾಸೀತ. ಎಲ್ಲ ದೇವತೆಗಳನ್ನು ಅವರವರ ಸ್ಥಾನದಲ್ಲಿ ನಿಲ್ಲಿಸಿದವನು ಅಂತ ಆ ಭಗವಂತನನ್ನ ಪ್ರತಿಷ್ಠಾ ಅಂತ ಉಪಾಸನೆ ಮಾಡಬೇಕು. ತನ್ನ ಮನ ಇತ್ಯುಪಾಸೀತ, ತನ್ನ ನಮ ಇತ್ಯುಪಾಸೀತ. ಭಗವಂತನ ನಮಃ ಅಂತ ಉಪಾಸನೆ ಮಾಡಬೇಕು. ಮತ್ತೆ ಮನ ಅಂತನೂ ಉಪಾಸನೆ ಮಾಡಬೇಕು. ಸರ್ವ ದೇವತೆಗಳಿಗೂ ಆತ ಸ್ತುತ್ಯನಾದ್ದರಿಂದ ಆತನನ್ನ ನಮಃ ಅಂತ ಉಪಾಸನೆ ಮಾಡಬೇಕು. ಇಲ್ಲಿ ಇಂದ್ರ ಅಂತ ಶಬ್ದ ಬಂದಿದೆ ಈಗಿನ ಬೃಹತ್ ನಮ್ಮ ನೋಡುವ ಋಗ್ವೇದದ ಮಂತ್ರದಲ್ಲಿ. ಇಂದ್ರ ಅಂದ್ರೆ ಪರಮೇಶ್ವರ. ಇಂದ್ರಸ್ಥ ಪರಮೇಶ್ವರ್ಯಾತ್. ಆ ಪರಮೇಶ್ವರ ಅಂತ ಅನ್ನೋದನ್ನ ನಮಃ ಅನ್ನೋ ಶಬ್ದವು ಕೂಡ ತೈತ್ರೀಯ ಉಪನಿಷತ್ನಲ್ಲಿ ಬಂದದ್ದು ಹೇಳ್ತದೆ. ಹೀಗೆ ಸರ್ವ ದೇವತೆಗಳಿಂದಲೂ ಆತ ಸ್ತುತ್ಯನಾದ್ದರಿಂದ ನಮಃ ಅಂತಾರ ಆತನನ್ನ. ಹೀಗೆ ಉಪಾಸನೆ ಮಾಡಿದರೆ ಎಲ್ಲ ಕಾಮನೆಗಳನ್ನು ನಾವು ಪಡ್ಕೋತೇವೆ. ಮತ್ತೆ ಪರಮಾತ್ಮನನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಹೀಗೆ ಪರಮಾತ್ಮನನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ರಕ್ಷಕನಾಗಿ ಪರಮಾತ್ಮ ಯಾವತ್ತೂ ಕೂಡ ಇರ್ತಾನೆ. ಇದನ್ನು ಗಮನಿಸಬೇಕು. ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ. ಬ್ರಹ್ಮವಾನ್ ಭವತಿ, ಬ್ರಹ್ಮನನ್ನು ಉಳ್ಳವರಾಗ್ತೀವಿ ನಾವು. ಬ್ರಹ್ಮನನ್ನು ನಾವು ಪಡಿತೀವಿ. ನಾವು ಬ್ರಹ್ಮನನ್ನು ಪಡೆಯುವುದು ಅಂದರೆ ಒಂದು ಶಾಸ್ತ್ರ ಸಂಪತ್ತನ್ನು ಪಡೆಯುವುದು, ಇನ್ನೊಂದು ಪರಮಾತ್ಮನನ್ನು ನಮ್ಮ ರಕ್ಷಕನನ್ನಾಗಿ ಪಡೆಯುವುದು. ಇಲ್ಲಿ ಈ ಮಂತ್ರದಲ್ಲೂ ಕೂಡ ನಾವು ನೋಡ್ತಿರುವುದು, ಬೃಹತಿ ಮಂತ್ರದಲ್ಲೂ ನೋಡ್ತಾ ಇರುವುದು ಅದನ್ನೇ. ಆರ್ಯಾಯ ಭಕ್ತನಾದ ಆ ಸಾಧಕನಿಗಾಗಿ ಇನ್ನು ದುಷ್ಟಶಕ್ತಿಗಳನ್ನು ನಾಶಪಡಿಸಬೇಕು ಅಂತ ಬಂದಿದೆ. ಹೀಗೆಲ್ಲ ಉಪಾಸನೆ ಮಾಡಿದರೆ ಪ್ರಿಯೇ ಅಪ್ರಿಯಾ ಭ್ರಾತೃವ್ಯ ಅಂತ ಶಬ್ದ ಇದೆ. ಆ ಭ್ರಾತೃವ್ಯ ಅಂದ್ರೂ ಜಾಮಿ ಅಂದ್ರೂ ಒಂದೇ ಅರ್ಥ. ನಮ್ಗೆ ಗೊತ್ತಿರುವಂಥ ಭ್ರಾತ ಅಂದ್ರೆ ಸಹೋದರ. ಆ ಭ್ರಾತೃವ್ಯ ಅಂದ್ರೆ ಸಹೋದರನಿಗೆ ಸಮಾನನಾದವನು. ಸಹೋದರ ಹೇಗೆ ಒಡ ಹುಟ್ಟಿದವನು, ಸಹೋದರಿ ಹೇಗೆ ಒಡ ಹುಟ್ಟಿದವಳು, ಹಾಗೆ ಈ ಶತ್ರುಗಳು ಕೂಡ ಒಡ ಹುಟ್ಟಿದವರು ಅಂತ. ಇದು ಒಂದು ತೈತರೀಯ ಉಪನಿಷತ್ನಲ್ಲಿ ಬಂದಿರೋದು. ಇನ್ನೊಂದು ಐತರೀಯ ಉಪನಿಷತ್ನಲ್ಲಿ ಶೀರ್ಯತೆ ಹವ ಅಸ್ಯ ದ್ವಿಷನ್ ಪಾಪ್ಮಾ ಭ್ರಾತೃವ್ಯ ಅಂತ ಇನ್ನೊಂದು ಕಡೆ ಬಂದಿದೆ. ಇದು ದೇವೋತ್ತಮ ಪದವಿ ವಿಜೇತನಾದವನು ಈ ವಾಯು ಅಂತ ಹೇಳುವಂಥ ಪ್ರಸಂಗ ಅಲ್ಲಿ ಐತರೀಯ ಉಪನಿಷತ್ನಲ್ಲಿ ಬಂದಿದೆ. ಅದಲ್ಲದೆ ಈ ಭಗವಂತನಿಗೆ ಬ್ರಹ್ಮಗಿರಿ ಅಂತ ಹೆಸರಿದೆ ಅಂತ ಮತ್ತೊಂದು ಕಡೆ ಬಂದಿದೆ. ಹೀಗೆ ಎರಡು ಕಡೆ ಆ ಭಗವಂತನ ಉಪಾಸನೆ ಮಾಡುವ ಸಾಧಕನಿಗೆ ಏನು ಫಲ ಅನ್ನೋದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಭ್ರಾತೃವ್ಯ ಅಂತ ಶತ್ರುಗಳನ್ನ ಕುರಿತು ಹೇಳಿದ ಮಾತಿದೆ. ಅದಕ್ಕಾಗಿ ಆ ಐತರೀಯ ಉಪನಿಷತ್ತನ್ನು ಕೂಡ ನೆನಪು ಮಾಡ್ಕೊಂಡಿದ್ದೇನೆ. ಪರಾಸ್ಯ ದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ ಏವಂ ವೇದ. ಇಲ್ಲಿ ಭ್ರಾತೃವ್ಯ ಅಂದ್ರೆ ಸಹಜ ಶತ್ರು ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ.
ಆ ದೇವೋತ್ತಮ ಪದವಿ ವಿಜೇತನಾದವನು ವಾಯು. ವಾಯು ನಮ್ಮ ಶರೀರದಲ್ಲಿರುವ ತನಕ ಶರೀರ ಸ್ಥಿರವಾಗಿರ್ತದೆ, ಇಲ್ಲದೆ ಹೋದರೆ ಆ ಶರೀರ ಹೊರಟು ಹೋಗ್ತದೆ ಅಂತ ಹೇಳುವಂಥ ಪ್ರಸಂಗ ಅದು. ಇಲ್ಲಿ ಭಗವಂತನ ಸ್ತೋತ್ರವೂ ಇದೆ, ಮುಖ್ಯ ಪ್ರಾಣನ ಸ್ತೋತ್ರವೂ ಕೂಡ ಬೃಹತಿ ಮಂತ್ರದಲ್ಲಿ ಇದ್ದೇ ಇರ್ತದೆ. ಆದ್ದರಿಂದ ಐತರೇಯ ಉಪನಿಷತ್ತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡದ್ದು ಉಚಿತ ಆಗಿದೆ. ಪ್ರಾಣ ಮತ್ತು ಪರಮಾತ್ಮ ಇವರಿಬ್ಬರನ್ನು ಇಂದ್ರ ಶಬ್ದದಿಂದ ಉಪಾಸನೆ ಮಾಡಿ ಅವರ ಅನುಗ್ರಹದಿಂದ ಆ ಒಡ ಹುಟ್ಟಿದ ಸಹಜ ಶತ್ರುಗಳಾದ ಕಾಮಕ್ರೋಧಾದಿಗಳನ್ನು ನಾಶಪಡಿಸ್ಕೋಬೇಕು. ಮುಂದೆ ಅಲ್ಲೊಂದು ಕಡೆ ಗಿರತಿಹವೈ ದ್ವಿಷಂತಂ ಪಾಪ್ಮಾನಂ ಭ್ರಾತವ್ಯಂ ಅಂತ ಮತ್ತೊಂದು ಕಡೆ ಬಂದಿದೆ. ಉಪಾಸನೆಗೆ ಯೋಗ್ಯವಾದಂತಹ ಫಲಗಳನ್ನು ಹೇಳುವಂತಹ ಪ್ರಸಂಗ ಅದು. ಅಲ್ಲಿ ಪರಾಸ್ಯ ದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ, ಇದು ಮತ್ತೊಂದು ಮಾತು. ಹೀಗೆ ಪಾಪ ಪುರುಷ ಅಥವಾ ಆ ದುಷ್ಟ ದೈತ್ಯರು ಅವರನ್ನ ಭ್ರಾತೃವ್ಯ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂಥ ಅರಿಷಡ್ವರ್ಗಗಳೇನಿವೆ ಅವು ನಮಗೆ ಜಾಮಿ ಅಥವಾ ಭ್ರಾತೃವ್ಯ, ಒಡ ಹುಟ್ಟಿದ ಸಹೋದರರಿದ್ದಂತೆ ಅಂತ ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ಇದಲ್ಲದೆ ಬೃಹದಾರಣ್ಯಕದಲ್ಲಿಯೂ ಕೂಡ 3ನೇ ಅಧ್ಯಾಯದಲ್ಲಿ ಉದ್ಗೀತ ಬ್ರಾಹ್ಮಣದಲ್ಲಿ ವಾಯುವಿಗೆ ಅಸುರಾವೇಶ ಇಲ್ಲ ಅಂತ ಹೇಳುವ ಪ್ರಸಂಗ, ಪರಾಸ್ಯ ವಿದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ ಅಂತ ಒಂದು ಕಡೆ ಕೇಳಿ ಬರ್ತದೆ. ಈ ಮುಖ್ಯ ಪ್ರಾಣನ ಸ್ಮರಣೆ ಮಾಡಿ ನಾವು ಎಲ್ಲ ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನು ಮಾಡಬೇಕು. ಬೇರೆ ದೇವತೆಗಳು ತಾವು ಸಾಧನೆ ಮಾಡ್ಲಿಕ್ಕೆ ಹೊರಟಾಗ, ಸಾಮಗ್ಯ ಗಾನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಹೊರಟಾಗ ಆ ದುಷ್ಟರಾದ ದೈತ್ಯರು ಆ ದೇವತೆಗಳನ್ನು ಸೋಲಿಸಿಬಿಟ್ರು. ಆದರೆ ಅವರು ಕೊನೆಗೆ ಮುಖ್ಯ ಪ್ರಾಣನಿಗೆ ಶರಣಾಗಿ ನೀನೇ ನಮಗಾಗಿ ಗಾನ ಮಾಡು ಅಂತ ಕೇಳಿದರು. ತ್ವಮ್ನ ಉದ್ಗಾಯ, ನಮಗಾಗಿ ನೀನು ಗಾನ ಮಾಡಿದರೆ ಯಾವುದೇ ರೀತಿಯಾದ ಹಾನಿ ನಮಗಾಗೋದಿಲ್ಲ, ಯಾವ ಅಸುರರು ಕೂಡ ನಮ್ಮನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೇಳಿದ್ರಂತೆ. ತಥೇತಿ ತೇಭ್ಯ ಏಷ ಪ್ರಾಣ ಉದಗಾಯತ್, ಅವನು ಸಾಮಗಾನ ಮಾಡಿದ. ಅವನನ್ನು ನಾಶಪಡಿಸ್ಲಿಕ್ಕೆ ಆಗಲಿಲ್ಲ ಈ ದುಷ್ಟರಾದ ದೈತ್ಯರಿಗೆ. ಹೀಗೆ ಶಾಸ್ತ್ರದ ಶ್ರವಣ ಪ್ರವಚನ ಮನನ ಇತ್ಯಾದಿಗಳನ್ನು ದುಷ್ಟ ದೈತ್ಯರು ನಾಶಪಡಿಸಬಾರದು. ಹೊರಗಿನ ಶತ್ರುಗಳು ಅಥವಾ ನಮ್ಮೊಳಗಿರುವ ಕಾಮಕ್ರೋಧಾದಿಗಳು ಕೂಡ ಅವಕ್ಕೆ ಧಕ್ಕೆ ತರಬಾರದು ಅಂತಿದ್ರೆ ಆ ಭಗವಂತನಾದ ಪರಮಾತ್ಮ ವಿಷ್ಣು ಮತ್ತೆ ಮುಖ್ಯ ಪ್ರಾಣ ಇವರಿಬ್ಬರ ಅನುಗ್ರಹದಿಂದ ಈ ಕಾರ್ಯ ನಡೀತದೆ ಅಂತ ಅನುಸಂಧಾನ ಮಾಡಬೇಕು. ತನ್ನನ್ನು ದ್ವೇಷಿಸುವಂತಹ ಹೊರಗಿನ ಶತ್ರುಗಳನ್ನು ಮತ್ತೆ ಪಾಪ್ಮ ಭ್ರಾತೃವ್ಯ ಸಹೋದರರಂತೆ ಜೊತೆಗೇ ಇರುವಂತಹ ಪಾಪ ಪುರುಷನನ್ನು ಕೂಡ ನಾಶಪಡಿಸಲಿಕ್ಕೆ ಸಮರ್ಥನಾಗ್ತಾನೆ ಆ ಸಾಧಕ, ಪ್ರಾಣ ಮತ್ತು ಪರಮಾತ್ಮನ ಅನುಗ್ರಹದಿಂದ ಅಂತ ಅದರ ತಾತ್ಪರ್ಯ. ಅದಲ್ಲದೆ ಬೃಹದಾರಣ್ಯಕದಲ್ಲೇ ಈ ಶಿಶು ಬ್ರಾಹ್ಮಣದಲ್ಲಿ 4ನೇ ಅಧ್ಯಾಯದಲ್ಲಿ ಗೂಟಕ್ಕೆ ಕಟ್ಟಿದ ಕರು ಮುಖ್ಯ ಪ್ರಾಣ ಅಂತ ಹೀಗೆ ಉಪಾಸನೆ ಮಾಡೋದೇನಿದೆ ಆ ಭಾಗದಲ್ಲಿ ಅನ್ನಂ ಧಾಮ ಪ್ರಾಣಸ್ಥೂಣ ಅಯಂ ವಾವ ಶಿಶುರ್ ಮಧ್ಯಮ ಪ್ರಾಣ, ಅನ್ನಾಭಿಮಾನ್ಯಾದ ಲಕ್ಷ್ಮೀದೇವಿಯ ಒಂದು ಹಗ್ಗ, ಗೂಟಕ್ಕೆ ಕಟ್ಟಿದ ಹಗ್ಗ. ಆ ಗೂಟ ಯಾರು ಅಂದ್ರೆ ಪರಮಾತ್ಮ, ಪ್ರಾಣ ಸ್ಥೂಣ, ಅಲ್ಲಿ ಪ್ರಾಣ ಅಂದ್ರೆ ಪರಮಾತ್ಮ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ, ಮುಖ್ಯ ಪ್ರಾಣ ಪರಮಾತ್ಮ, ಮಧ್ಯಮ ಪ್ರಾಣ ಈ ಭಾರತೀಯ ರಮಣನಾದ ಮುಖ್ಯ ಪ್ರಾಣ. ಅವನು ಮುಖ್ಯ ಪ್ರಾಣ ಹೀಗೆ ಗೂಟಕ್ಕೆ ಕಟ್ಟಿದ ಕರು ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮಲ್ಲಿರುವ ಕಾಮಕ್ರೋಧಾದಿಗಳು ನಾಶ ಹೊಂದುತ್ತವೆ ಅಂತ ಅಲ್ಲಿ ಸ್ಪಷ್ಟವಾಗಿ ಉಪನಿಷತ್ನಲ್ಲಿ ಮತ್ತು ಅದರ ಭಾಷ್ಯದಲ್ಲಿ ಕಾಣಿಸ್ತದೆ. ಸಪ್ತಹ ವೈ ವಿದ್ವಿಷತೋ ಸಪ್ತಹ ವೈ ದ್ವಿಷತೋ ಭ್ರಾತೃವ್ಯಾ ನವರುಣದ್ಧಿ, ಮನಸ್ಸು ಬುದ್ಧಿ ಮತ್ತು 5 ಇಂದ್ರಿಯಗಳು, ಈ 7 ಇಂದ್ರಿಯಗಳು ಮತ್ತು ಅದರ ಅಭಿಮಾನಿಗಳಾದಂತಹ ಅಸುರರು ಇವರೆಲ್ಲ ನಮ್ಮನ್ನು ಯಾವತ್ತೂ ಕೂಡ ವಿಷಯದ ಆಕರ್ಷಣೆಗೆ ಸಿಲುಕಿಸಿದ್ದಾರೆ. ಅವರೇ ಭ್ರಾತೃವ್ಯರು. ನಮ್ಮ ಒಳಗಿದ್ದು 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿ ಇವು ನಮ್ಮ ವ್ಯಕ್ತಿತ್ವದ ಭಾಗವೇ ಆಗಿವೆ. ಅವುಗಳನ್ನು ಹಾಳು ಮಾಡ್ತಾ ಇದ್ದಾರೆ ಈ ದೈತ್ಯರು ನಮ್ಮ ಒಳಗೆ ಇದ್ದು. ಆದ್ರಿಂದ ಅವರು ಭ್ರಾತೃವ್ಯರು, ಒಡ ಹುಟ್ಟಿದವರಂತೆ.
ಹೀಗೆ ಮುಖ್ಯ ಪ್ರಾಣನನ್ನ ಗೂಟಕ್ಕೆ ಕಟ್ಟಿದ ಕರು, ಆ ಗೂಟಕ್ಕೆ ಕಟ್ಟಿದ ಹಗ್ಗವೇ ಲಕ್ಷ್ಮೀದೇವಿ, ಮತ್ತು ಪರಮಾತ್ಮ ಗೂಟ ಅಂತ ಹೀಗೆ ಉಪಾಸನೆ ಮಾಡಿದರೆ ಅದೆಲ್ಲ ಇಲ್ಲಿ ಈಗ ನಾವು ನೋಡ್ತಿರೋ ಋಗ್ವೇದದ ಮಂತ್ರದಲ್ಲಿ ಬರಲಿಲ್ಲ. ಆದರೆ ನಮ್ಮ ಒಡ ಹುಟ್ಟಿದಂತಿರುವಂತಹ ಭ್ರಾತೃವ್ಯ ಅಥವಾ ಜಾಮಿ ಅಂತ ಕರೆಸ್ಕೊಂಡಿರುವ, ಅದಲ್ಲದೆ ಅಜಾಮಿಗಳೂ ಆದಂತಹ ಶತ್ರುಗಳನ್ನ ಎಲ್ಲರನ್ನೂ ನಾವು ಹೊಡೆದು ಓಡಿಸ್ಬೇಕಾದ್ರೆ ಆ ಭಗವಂತನನ್ನ, ಭಗವತಿಯನ್ನ ಮತ್ತು ಮುಖ್ಯ ಪ್ರಾಣನನ್ನ ಹೀಗೆ ನಾನಾ ರೀತಿಯಿಂದ ಉಪಾಸಿಸಬೇಕು. ಹಾಗೆ ಮಾಡಿದರೆ ಆ ಸಾಧಕನ ಶ್ರವಣ, ಮನನ, ಧ್ಯಾನ ಮೊದಲಾದ ಸಾಧನೆ, ಜ್ಞಾನಯಜ್ಞ, ದ್ರವ್ಯಯಜ್ಞ ಇವೆಲ್ಲವೂ ಕೂಡ ಸುಗಮವಾಗಿ ನಡೀತವೆ. ಇದೇನು ಜಾಮಿ ಅಂತ ಶಬ್ದ ಇದೆ, ಆ ಜಾಮಿ ಅನ್ನೋ ಶಬ್ದಕ್ಕೂ ಭ್ರಾತೃವ್ಯ ಅನ್ನೋ ಶಬ್ದಕ್ಕೂ ಹೀಗೆ ಒಂದು ಸಮಾನವಾದಂಥ ಅರ್ಥ. ಸಹಸ್ರಪಾತ್ ಅಂತ ಏನು ಶಬ್ದ ಇದೆಯಲ್ಲ, ಅಲ್ಲಿ ಸಹಸ್ರ ಎಂಬ ಶಬ್ದಕ್ಕೆ ಏನರ್ಥ? ಸಹಸ್ರಪಾತ್ ಅನ್ನೋ ಶಬ್ದ ಏನು ಅರ್ಥವನ್ನು ಹೇಳಿದೆ, ಅದನ್ನು ಈ ಬೃಹತಿ ಮಂತ್ರ ಹೇಗೆ ವ್ಯಾಖ್ಯಾನ ಮಾಡಿದೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ.